ದೇವರು ನಾವೀಗ ಜಲಾಲಾಬಾದ್ನ ಗನ್ ಮಾರ್ಕೆಟ್ಗೆ ಬಂದಿದ್ದೀವಿ. ಅಂಗಡಿಲೆಲ್ಲ ಸೊಪ್ಪು ಸೇದೆ ತರಕಾರಿ ಕ್ಯಾರೆಟು ಮೂಲಂಗಿ ಮಾರ್ತಾರಲ್ಲ, ಹಂಗೆ ಇವರು ಅಂಗಡೀಲಿ ಗನ್ ಮಾರ್ತವ್ರೆ. ಪಟಾಕಿ ಗನ್ನು ಪಬ್ಜಿ ಗನ್ನೆಲ್ಲ ಒರಿಜಿನಲ್ ಗನ್ನು. ಇಲ್ಲಿ ನೋಡಿ ಅಸಲಿ ಗನ್ನು. ಸ್ನೈಪರ್ಗಳು ದೂರದಿಂದ ಲೇಸರ್ ಬಿಟ್ಬಿಟ್ಟು ಟ್ರಿಗರ್ ಒತ್ತುತ್ತಾರಲ್ಲ, ಆ ಥರ ಗನ್ನಿದು, ಸ್ನೈಪರ್ ಗನ್ನಿದು. ಸಿಕ್ಕಾಪಟ್ಟೆ ಭಾರ ಇದೆ ಗುರು. ಏನೋ ಇದು ನೋಡಿದ್ರೆ ಒಳ್ಳೆ ಪಬ್ಜಿ ಗನ್ನು ಆಟ ಸಾಮಾನು ಗನ್ನೇನೋ ಅನ್ಕೊಂಬಿಡ್ಬೇಕು, ಆದರೆ ಒರಿಜಿನಲ್ ಗನ್ನು ಗುರು ಸಿಕ್ಕಾಪಟ್ಟೆ ಭಾರ ಇದೆ. ಇದು ನೋಡೋಕೊಳ್ಳೆ ಪ್ಲಾಸ್ಟಿಕ್ ಆಟ ಸಾಮಾನು ಥರ ಕಾಣಿಸುತ್ತೆ, ಆದರೆ ಪ್ಲಾಸ್ಟಿಕ್ ಆಟ ಸಾಮಾನು ಅಲ್ಲ ಇದು. ಅಂಗಡಿ ಓನರ್ಗೆ ಗುರಿ ಇಟ್ಬಿಡೋಣ. ಟ್ರಿಗರ್ ಹತ್ತಿದ್ರೆ ಏನಾಗುತ್ತೆ? ಏನೂ ಆಗ್ತಾಯಿಲ್ಲ. ಬುಲೆಟ್ ಎಲ್ಲ ಹಾಕ್ತಾರೆ ಗೊತ್ತಿಲ್ಲ ಇದಕ್ಕೆ. 10 kg ಇರೋವಂಥ ಗನ್ನಿದು. ಹಲೋ ಬಚ್ಚ ಕೈಸಾ ಹೇ? ಪಬ್ಜಿ ಗನ್ ನೋಡೋಕೆ ಬಂದವನು ಹುಡುಗ. ಎಲ್ಲಿಂದ ಗುರು ಇಡ್ತಾರೋ ಗೊತ್ತಿಲ್ಲ. ಲೇಸರ್ ಇದೆ ನೋಡಿ, ಇಲ್ಲಿ ಲೇಸರ್ ಬಿಡ್ತಾರೆ. ಲೇಸರ್ ಹೋಗ್ತಾಯಿದೆ ನೋಡ್ರಿ ಅಲ್ಲಿ. ಗುರು ಮಸ್ತ್ ಗನ್ ಗುರು ಇದಂತೂ. ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು, ಬರೀ ಆಫ್ಘಾನಿಸ್ತಾನಲ್ಲಿ ಮಾತ್ರ ಇದು ಸಾಧ್ಯ. ಇದೇನೋ ಅಲ್ಲಿ ನೋಡಿ ಗನ್ನ ರಿಪೇರಿ ಮಾಡ್ತಾವ್ರೆ. ನಮ್ಮ ಕಡೆ ಎಲ್ಲ ಸುತ್ತಿಗೆ ಚೂಪ್ ಮಾಡ್ತಾರೆ, ಚಾಕು ಚೂಪ್ ಮಾಡ್ತಾರೆ, ಆ ಸುತ್ತಿಗೆ ಹಿಡಿ ಫಿಕ್ಸ್ ಮಾಡ್ತಾರೆ. ಹಂಗೆ ಇಲ್ಲಿ ಗನ್ನ ರಿಪೇರಿ ಮಾಡ್ತಾರೆ. ಇಲ್ಲಿನ ಜನಗಳ ಹತ್ರ ಕಾಮನ್ ಆಗಿ ಗನ್ ಇಟ್ಕೊಂಡಿರ್ತಾರೆ, ಸಾವುಕಾರು ದುಡ್ಡಿರೋರು. ಅವ್ರ ಗನ್ ಏನಾದರೂ ಕೆಟ್ಟೋದ್ರೆ, ಟ್ರಿಗರ್ ಹತ್ತದಾಗ ಬುಲೆಟ್ ಬರಲಿಲ್ಲ ಅಂತಂದರೆ ಅವಾಗ ಇಲ್ಲಿ ತಗೊಂಬರ್ತಾರೆ. ನೀವು ಮನ್ಸಲ್ಲಿ ಅಂದ್ಕೊಬೋದು ಇಲ್ಲಿ ಜನಗಳು ಗನ್ನಲ್ಲಿ ಏನು ಮಾಡ್ತಾರೆ, ಯಾರನ್ನ ಸಾಯಿಸ್ತಾರೆ ಅಂತ. ಆ್ಯಕ್ಚುಲಿ ಇಲ್ಲಿನ ಜನಗಳಿಗೆಲ್ಲ ಬೇಟೆ ಆಡೋ ಅಂತ ಹುಚ್ಚು. ಆಕಾಶದಲ್ಲಿ ಪಕ್ಷಿ ಹಾರಾಡ್ತಾ ಇದ್ರೆ ಸುಮ್ಮನೆ ಹೊಡಿತಾರೆ. ಕಾಡಲ್ಲಿ ಕುರಿ ಕೋಣ ಏನಾದರೂ ಹೋಗ್ತಾ ಇದ್ರೆ ಅದಕ್ಕೆ ಸುಮ್ಮನೆ ಹೊಡಿತಾರೆ. ಏನೂ ಮಾಡಲ್ಲ, ತಿನ್ನಲ್ಲ, ಏನೂ ಮಾಡಲ್ಲ, ಸುಮ್ಮನೆ ಹೊಡೆದು ಹೋಯ್ತಾ ಇರೋದು ಅಷ್ಟೇ. ಆ ಹಂಟಿಂಗ್ ಮಾಡೋವಂಥ ಬುಲೆಟ್ಸ್ ನೋಡಿ. ಇದು ಪಟಾಕಿ ಅಂಗಡಿಗೆ ಬಂದಾಗ ಫೀಲ್ ಆಗ್ತಾ ಇದೆ ನನಗೀಗ. 70 mm ಗುರು ಇದು. 70 mm ಬುಲೆಟು. ಇದರಿಂದ ಹೊಡೆದ್ರೆ ಮನುಷ್ಯನೇ ಉಳಿಯಲ್ಲ, इन प्राणी तो गोविंदा गोविंदा। ये तो हमको स्पेशल लगता है क्योंकि इंडिया में ऐसा नहीं है। इंडिया में बिल्कुल नहीं है इसी तरह। इंडिया शिकार नहीं, शिकार नहीं शिकार करेगा तो हमको शिकार कर देगा। जिंदगी भर कोर्ट कचहरी पुलिस केस सब कुछ, इधर तो शिकारी नॉर्मल है। ಸರಿಯಾಗಿದೆ ಗುರು, ಇದಂತೂ ಭಯಂಕರ ಗುರು. ಪೊಲೀಸ್ ಹತ್ರ ಯಾವುದು ಚಿಕ್ಕ ಪಿಸ್ತೂಲ್ ನೋಡಿದಾಗಲೇ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗೋದು. ಆದರೆ ಇಲ್ಲಿ ಮಿಷಿನ್ ಬಂದಕ್ಕೂ ಹಂಟಿಂಗ್ ಬಂದಕ್ಕೂ ಇವೆಲ್ಲ ನೋಡಿದ್ರೆ ತಲೆ ಏನಾಗಲ್ಲ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸಖತ್ತಾಗಿದೆ ಗುರು ಇದಂತೂ. ಪಾಪ ಇದರಿಂದ ಬುಲೆಟ್ ಏಟ್ ತಿನ್ನೋಂಥ ಪ್ರಾಣಿ ಸೀದಾ ಶಿವನ ಪಾದ. ಈ ಜನಗಳಿಗೆ ಯಾವಾಗ ಬುದ್ಧಿ ಬರ್ತದೋ ಗೊತ್ತಿಲ್ಲ. ಬೇಟೆ ಯಾರು ಆಡ್ತಾರಲ್ಲ ಅವ್ರನ್ನೇ ಆಡ್ಬಿಡ್ಬೇಕು, ಅವಾಗ ಬುದ್ಧಿ ಬರ್ತದೆ ಇಲ್ಲಿನ ಜನಗಳಿಗೆ. बंगाली बोलता है, हम कन्नड़ा बोलता है। सलमान खान। 15,000 ರೂಪಾಯಿಗೆ ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ಸಿಗುತ್ತೆ ಅಷ್ಟೇ, ಹಳೇ ಸ್ಕೂಟಿ. ಇಲ್ಲಿ 15,000 ರೂಪಾಯಿಗೆ ಬಂದೂಕೆ ಸಿಗ್ತಾ ಇದೆಯಲ್ರಿ. ಯಾರಿಗಾರು ಬೇಕಾ 15,000 ರೂಪಾಯಿಗೆ ಬಂದೂಕ? ಏ ಶಿಕಾರಿ ಕೈಲಿ ಸಬ್ ಶಿಕಾರಿ ಚರೀಸ್ ಗನ್ ಹೇ 14,000 ರೂಪಾಯಿಗೆ ನೋಡ್ರಿ ಗನ್ನು. ಕಲಾಶ್ನಿಕಾವ ಗನ್ ಥರ ಕಾಣಿಸ್ತಾ ಇದೆ ಇದು. ಕಲಾಶ್ನಿಕಾವ ಬುಲೆಟ್ ಇದ್ರೊಳಗಡೆ ಹಾಕೋದು, ಎಳೆಯೋದು, ಟ್ರಿಗರ್ ಒತ್ತೋದು. ಬುಲೆಟ್ ಇದ್ದರೆ ಸೀದಾ ಹೋಗ್ಬಿಡೋದು.